ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಳೆ ನರಸೀಪುರದತ್ತ ಚೆನ್ನಮ್ಮ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹೋಗ್ತಾ ಇದೆ. ಹಾಸನದಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಜಾಸ್ತಿ ಜನ ಸೇರ್ತಾರೆ. ಪುಷ್ಪಾರ್ಚನೆ ಮಾಡೋದಕ್ಕೆ 2 ಟ್ರ್ಯಾಕ್ಟರ್ ಹೂ ತಂದಿದ್ದಾರೆ ಶಾಸಕ ಸ್ವರೂಪ್ ಅವರು. ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆಯನ್ನು ಕಾರ್ಯಕರ್ತರು ನೆರವೇರಿಸ್ತಾರೆ. ಆ ಹಾಸನದ ಶಾಸಕ ಸ್ವರೂಪ್ ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. 2 ಟ್ರ್ಯಾಕ್ಟರ್ ತುಂಬ ಹೂವಂತೆ. ವಾಹನ ಏನೀಗ ಅಂತಿಮ ಯಾತ್ರೆ ಹೋಗ್ತಾ ಇದೆ, ಆ ವಾಹನದಲ್ಲೇ ಅವರ ಮಗಳು ಅನಸೂಯ, ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ, ಅವರು ಕೂಡ ಪಕ್ಕದಲ್ಲೇ ತಾಯಿ ಶರೀರದ ಪಕ್ಕದಲ್ಲೇ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಕಣ್ಣೀರು ಸಹಜ ಈ ಸಂದರ್ಭದಲ್ಲಿ. ಅಂಥ ಮಹಾನ್ ತಾಯಿಯನ್ನು ಕಳ್ಕೊಂಡ್ವಿ ಅಂತಕ್ಕಂಥ ದುಃಖ ಮಕ್ಕಳಿಗಿರಲ್ವ, ಇದ್ದೇ ಇರುತ್ತೆ ಸಹಜವಾಗಿ. ಜನಸಾಮಾನ್ಯರೇ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಸ್ವಂತ ಮಕ್ಕಳು ತಾಯಿಯನ್ನು ಕಳ್ಕೊಂಡು, ಅವರು ಎಲ್ಲ ಚಿಕ್ಕವರೇನಲ್ಲ, ದೊಡ್ಡವರೇ ಎಲ್ಲರೂ ಕೂಡ. ಸರಿ, ಇಲ್ಲಿ ಮತ್ತೊಬ್ಬರು ಹೆಣ್ಮಗಳು ಶೈಲಜಾ ಆಗಿರ್ಬೋದು, ಅನ್ಸೂಯ ಅವರಾಗಿರ್ಬೋದು, 2 ಹೆಣ್ಣುಮಕ್ಕಳು ಅವರಿಗೆ. ತಂದೆ ತಾಯಿಯ ಯೋಗಕ್ಷೇಮವನ್ನು ಎಲ್ಲರೂ ನೋಡ್ಕೋತಾ ಇದ್ರು. ಆದರೆ ಮನುಷ್ಯನ ಹುಟ್ಟಿದ ಮೇಲೆ ಒಂದು ಸರ್ತಿ ಸಾವು ಅನ್ನೋದು ಬರಲೇಬೇಕಲ್ಲ, ಯಾರಿಗೇ ಆಗಲಿ. ಸೊ ಹಾಗಾಗಿ ಆ ದುಃಖವನ್ನು ತಡ್ಕೋಬೇಕು. ಆ ದುಃಖವನ್ನು, ನೋವನ್ನು, ಆ ಅಗಲಿಕೆಯ ನೋವನ್ನು ತಡ್ಕೊಂಡು ಮುಂದೊಂದು ಕಾರ್ಯಗಳಾಗಬೇಕಲ್ಲ, ಅದರತ್ತ ಎಲ್ಲರೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅವರ ಇನ್ನಿಬ್ಬರು ಸಹೋದರರು ಎಲ್ಲರೂ ಕೂಡ. ನೋಡಿ, ಅಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದೊಂದು ಊರ ಕಡೆ ಬಂದಾಗಲೂ ಕೂಡ ಕೊನೆಯದಾಗಿ ಅಂತಿಮ ದರ್ಶನ ಮಾಡೋದಕ್ಕೆ ಹೇಗೆ ವಾಹನವನ್ನು ನಿಲ್ಲಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇದೇ ರೀತಿ ಆ ಪೊಲೀಸ್ ಭದ್ರತೆಯಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ತುಂಬ ಹೊತ್ತೇ ನಿಲ್ಲಿಸ್ತಾ ಇಲ್ಲ, ಒಂದು 5 ನಿಮಿಷ ಹಂಗೆ ಮಾಡಿಕೊಂಡ್ರೂ ಕೂಡ ನಿಮಗೆ ಸೋಲೂರು, ಕುಣಿಗಲ್ ಕ್ರಾಸು, ಹಿರಿಸಾವೆ, ಚನ್ನರಾಯಪಟ್ಟಣ ಎಲ್ಲ ಕಡೆ ಪಾಸ್ ಆಗಬೇಕಾಗುತ್ತೆ ವಾಹನ. ಅದೆಲ್ಲ ಆಗಿ ಹಾಸನದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ, ಜಾಸ್ತಿ ಹೊತ್ತು. ಯಾಕೆಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ವಾ, ಎಲ್ಲ ಕಡೆಯಿಂದ ಜನ ಅಲ್ಲಿಗೆ ಬಂದಿರ್ತಾರೆ. ಅಲ್ಲೇ ಅಂತಿಮ ದರ್ಶನ ಮಾಡೋಣ ಅಂತ. ಆ ಊರಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಕೆಲವರಿಗೆ. ಹಾಗಾಗಿ ತುಂಬ ಹೊತ್ತು ಹಾಸನದಲ್ಲಿ ನಿಲ್ಲಿಸಿ, ಆಗಲೇ ಹೇಳಿದಲ್ಲ, 2 ಟ್ರ್ಯಾಕ್ಟ್ರು ಹೂ ತರಿಸಿದ್ದಾರೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅಂತ. ಕಾರ್ಯಕರ್ತರೆಲ್ಲರೂ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹಾಸನದಲ್ಲಿ. ಅದಾದ ನಂತರ ಹೊಳೆ ನರಸೀಪುರದತ್ತ ವಾಹನ ತೆರಳತಕ್ಕಂಥದ್ದು. ಎಲ್ಲ ಮುಗಿಸಿ ಹೊಳೆ ನರಸೀಪುರಕ್ಕೆ ಬರೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ತನಕ ಆಗುತ್ತೆ. 8 ಗಂಟೆ ನಂತರ ಅಂತಿಮ ದರ್ಶನ ಅವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗ ಕುಟುಂಬದವರ ನೋವಿನ ನಡುವೆ ಅಂತಿಮ ಯಾತ್ರೆ ಸಾಗ್ತಾ ಇರೋದನ್ನು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಕೆಲವರೆಲ್ಲ, ಈಗ ರೇವಣ್ಣ ಅವರೆಲ್ಲ ಆಲ್ರೆಡಿ ಹಾಸನ ರೀಚ್ ಆಗಿದ್ದಾರೆ. ಅಲ್ಲಿನ ಸಿದ್ಧತೆ ಎಲ್ಲ ಮಾಡಬೇಕಲ್ಲ ನಾಳಿನ ಅಂತ್ಯ ಸಂಸ್ಕಾರಕ್ಕೆ, ಅದನ್ನೆಲ್ಲ ಅವರು ಮಾಡ್ಕೋತಾ ಇದ್ದಾರೆ. ಕುಟುಂಬಸ್ಥರು, ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅಂತಿಮ ಯಾತ್ರೆ ಈಗ ಹಾಸನದತ್ತ ಸಾಗ್ತಾ ಇದೆ. ಅಲ್ಲಲ್ಲಿ ಅಂತಿಮ ದರ್ಶನಕ್ಕೆ ವಾಹನವನ್ನು ನಿಲ್ಲಿಸಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಜನ ಎಷ್ಟು ಸೇರ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆಯಲ್ಲೂ. ಎಲ್ಲ ಕಡೆ ಅಂದರೆ ಹಾಸನ ಮಂಡ್ಯ ಭಾಗದಲ್ಲಿ JDSನ ಬೆಂಬಲ ಜಾಸ್ತಿ. ಹಾಗಾಗಿ ಅಲ್ಲಿ ತುಂಬ ಜನ ಕೊನೆಯದಾಗಿ ಒಂದು ಸರ್ತಿ ಅಂತಿಮ ದರ್ಶನವನ್ನು ಪಡೆಯೋಣ ಅಂತ ಎಲ್ಲರೂ ಕೂಡ ಗ್ರಾಮಸ್ಥರು, ಭಾನುವಾರ ಬೇರೆ ಆಗಿರೋದ್ರಿಂದ ಎಲ್ಲ ಊರಲ್ಲೇ ಇರ್ತಾರೆ ಹೆಚ್ಚು ಕಡಿಮೆ. ಹಾಗಾಗಿ ರಸ್ತೆಯ ಇಕ್ಕೆಲಗಳಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅದನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲ ಕಡೆ. ಇದೆಲ್ಲ ದಾಟಿ, ಕುಣಿಗಲೆಲ್ಲ ದಾಟಿ ಮುಂದಕ್ಕೆ ಇವಾಗ ಪಾಸ್ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಇವತ್ತು ಅಂತ್ಯ ಸಂಸ್ಕಾರ ಮಾಡದೇ ಇರೋದರಿಂದ ರಾತ್ರಿ ತನಕ ಆದರೂ ಪರವಾಗಿಲ್ಲ ರೀಚ್ ಆಗೋದು ಅನ್ನೋ ಲೆಕ್ಕಾಚಾರನೂ ಇರುತ್ತೆ. ಇವತ್ತೇ ಒಂದು ವೇಳೆ ಅಂತ್ಯ ಸಂಸ್ಕಾರ ಮಾಡಿದ್ದಿದ್ರೆ ಬಹಳ ಬೇಗ ರೀಚ್ ಆಗಬೇಕಾಗಿತ್ತು. ಬಟ್ ನಾಳೆ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಕೊನೆಯದಾಗ ಒಂದು ದರ್ಶನ ಆಗಲಿ ಅಂತ ಅವರು ಕೂಡ ಕುಟುಂಬಸ್ಥರು ತೀರ್ಮಾನ ತಗೊಂಡಿದ್ದಾರೆ. ಹೂವಿನ ಅಲಂಕೃತ ವಾಹನದಲ್ಲಿ ಅಂತಿಮ ಯಾತ್ರೆ ಹಾಸನದ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.